ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಬಂಧನ ಆಗಿದೆ. ನ್ಯಾಯಾಂಗ ಬಂಧನವನ್ನ ಈಗ ಅವರು ಅನುಭವಿಸ್ತಾ ಇದ್ದಾರೆ. ಇದೆಲ್ಲ ವಿಚಾರಗಳ ನಡುವೆ ಹೊಳೆನರಸೀಪುರ ಶಾಸಕ ರೇವಣ್ಣ ಅವರಿಗೆ ಅಮಾವಾಸ್ಯೆ ಸಂಕಷ್ಟವನ್ನ ತಂದೊಡುತ್ತಾ ಅನ್ನುವಂತಹ ಪ್ರಶ್ನೆ. ಶುಭ ಸಮಯ, ಶುಭಗಳಿಗೆ, ಶುಭ ಕಾಲವನ್ನು ನೋಡಿ ಕೆಲಸವನ್ನ ಮಾಡ್ತಾ ಇದ್ರು ರೇವಣ್ಣ. ಹುಣ್ಣಿಮೆಯ ಅಮಾವಾಸ್ಯೆಯಂದು ವಿಶೇಷ ಪೂಜೆಯನ್ನ ರೇವಣ್ಣ ತಪ್ಪಿಸಿದ್ರಂತೆ. ಆದರೆ ಇದೀಗ ಬುಧವಾರ ಅಮಾವಾಸ್ಯೆಯ ದಿನವೇ ಜೈಲನ್ನು ಸೇರಿದ್ದಾರೆ ರೇವಣ್ಣ. ಕಾಕತಾಳೀಯದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮಾಜಿ ಸಚಿವ ರೇವಣ್ಣ ಅವರಿಗೆ ಸೋಮವಾರ ತನಕ ಕೂಡ ರಿಲೀಫ್ ಇಲ್ಲ. ನಿನ್ನೆ ಅವರ ರೆಗ್ಯುಲರ್ ಬೇಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಸೋಮವಾರಕ್ಕೆ ಅದನ್ನು ಮುಂದೂಡಿಕೆ ಮಾಡಲಾಗಿದೆ. ಆದ್ರೆ ಇದೀಗ ಬುಧವಾರದ ಅಮಾವಾಸ್ಯೆಯ ದಿನವೇ ಜೈಲನ್ನು ಸೇರಿದ್ದಾರೆ ರೇವಣ್ಣ. ಮಾಜಿ ಸಚಿವ ರೇವಣ್ಣ ಅವರಿಗೆ ಸೋಮವಾರದ ತನಕ ಕೂಡ ರಿಲೀಫ್ ಇಲ್ಲ. ಇವತ್ತು ಬಸವ ಜಯಂತಿ, ನಾಳೆ 2ನೇ ಶನಿವಾರ, ಭಾನುವಾರ ರಜೆ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ಸೋಮವಾರಕ್ಕೆ ಪೋಸ್ಟ್ಪೋನ್ ಮಾಡಲಾಗಿದೆ. ಸೋಮವಾರಕ್ಕೆ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ ರೇವಣ್ಣ ಅವರ ಜಾಮೀನು ಅರ್ಜಿ. ಅಲ್ಲಿ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು. ಹೀಗಾಗಿ ಸೋಮವಾರದವರೆಗೂ ಕೂಡ ರೇವಣ್ಣ ಅವರಿಗೆ ಜೈಲೇ ಫಿಕ್ಸ್. ಬ್ಯಾಕ್ ಟು ಬ್ಯಾಕ್ ಸಂಕಷ್ಟವನ್ನು ಎದುರಿಸ್ತಾ ಇರೋದಕ್ಕೆ, ಪದೇ ಪದೇ ಅವರ ಜಾಮೀನು ಮುಂದೂಡಿಕೆ ಆಗ್ತಾ ಇರೋದಕ್ಕೆ ಕಾರಣವೇ ಅಮಾವಾಸ್ಯೆ ಅನ್ನೋದು ಈಗ ಒಂದಿಷ್ಟು ಜನ ಮಾತನಾಡ್ಕೊಳ್ತಾ ಇರುವಂಥದ್ದು. ಹೇಳಿ ಕೇಳಿ ಎಚ್.ಡಿ. ರೇವಣ್ಣನವರು ಏನೇ ಕೆಲಸ ಮಾಡಿದರೂ ಕೂಡ ಈ ಶುಭಗಳಿಗೆ, ಶುಭ ಸಮಯ, ಶುಭ ಕಾಲವನ್ನು ನೋಡ್ತಾ ಇದ್ರು. ಕೈಯಲ್ಲಿ ನಿಂಬೆಹಣ್ಣನ್ನು ಇಟ್ಕೊಂಡು ಓಡಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವರು ದೈವವನ್ನು ನಂಬ್ತಾ ಇದ್ರು, ಶುಭಗಳಿಗೆ, ಶುಭ ಕಾಲವನ್ನು ನಂಬುತ್ತಾ ಇದ್ರು. ಜ್ಯೋತಿಷಿಗಳು ಹೇಳ್ತಾ ಇದ್ದಂತಹ ಮಾತುಗಳನ್ನು ಕೇಳ್ತಾ ಇದ್ರು. ಹುಣ್ಣಿಮೆಯ ಅಮಾವಾಸ್ಯೆಯಂದು ಅವರು ವಿಶೇಷ ಪೂಜೆಯನ್ನು ತಪ್ಪಿಸಿದ್ರಂತೆ ರೇವಣ್ಣನವರು. ಹಾಗಾಗಿಯೇ ಇಷ್ಟೆಲ್ಲ ಗಂಡಾಂತರಗಳು ಅವರಿಗೆ ಎದುರಾಗ್ತಾ ಇದೆ ಅನ್ನೋದು ಒಂದು ವರ್ಗದ ಮಾತು. ಹಾಗಾಗಿಯೇ ರೇವಣ್ಣನವರು ಸಂಕಷ್ಟದ ಮೇಲೆ ಸಂಕಷ್ಟವನ್ನು ಎದುರಿಸ್ತಿದ್ದಾರೆ ಅನ್ನೋದು ಕೂಡ ಈಗ ಕೇಳಿ ಬರ್ತಾ ಇರುವಂತಹ ವಿಚಾರ.